5 ವರ್ಷ ಜೈಲು ಪಾಲಾದ ಭಜರಂಗಿ ಭಾಯಿಜಾನ್ ಹಿಟ್ ಅಂಡ್ ರನ್ ಕೇಸಲ್ಲಿ ಪಾರು. ಕೃಷ್ಣಮೃಗ ಕೇಸ್ನಲ್ಲಿ ಜೈಲು ಪಾಲು. ಇಂದು ರಾತ್ರಿ ಜೋಧ್ಪುರ ಸೆಂಟ್ರಲ್ ಜೈಲಲ್ಲಿ ಬಿಗ್ ಬಾಸ್ ನಿದ್ದೆ. ಒಂದ್ ಕಡೆ ಜೈಲು ಶಿಕ್ಷೆ ಅನೌನ್ಸ್ ಆಗಿದ್ರೆ ಇತ್ತ ಸಲ್ಮಾನ್ ಖಾನ್ ಜೈಲು ಸೇರಿದ್ದಕ್ಕೆ ಸಂಭ್ರಮಾಚರಣೆ ಆಗ್ತಾ ಇದೆ. ಬಿಷ್ಣೋಯಿ ಸಮುದಾಯದಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಗ್ತಾ ಇದೆ. ಒಂದ್ ಕಡೆ ಸಲ್ಮಾನ್ ಖಾನ್ ಅವರಿಗೆ ಅಲ್ಲಿ ಜೈಲು ಶಿಕ್ಷೆ ಪ್ರಕಟವಾಗಿದ್ರೆ, ಇನ್ನೊಂದು ಕಡೆ ಬಿಷ್ಣೋಯಿ ಸಮುದಾಯದಿಂದ ಇದೀಗ ಸಂಭ್ರಮಾಚರಣೆ ಆಗ್ತಾ ಇದೆ. ಜೋಧ್ಪುರ ಏನು ಕೋರ್ಟ್ ಇದೆ ಅದರ ಮುಂಭಾಗದಲ್ಲೇ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಏನು ಅಲ್ಲಿ 2 ಕೃಷ್ಣ ಮೃಗಗಳನ್ನ ಅವತ್ತು ಏನು ಅಂದು ಅಲ್ಲಿ ಹತ್ಯೆ ಮಾಡಲಾಗಿತ್ತು ಅನ್ನೋ ಒಂದು ವಿಚಾರ ಇತ್ತು. ಈ ಒಂದು ಕೃಷ್ಣ ಮೃಗವನ್ನ ದೈವಿಕ ದೃಷ್ಟಿಯಿಂದ ಬಿಷ್ಣೋಯಿ ಸಮಾಜ ಕಾಣ್ತಾ ಇತ್ತು. ಹಾಗಾಗಿ ಈ ಹಿಂದೆ ಕೂಡ ಹಲವಾರು ವಿಚಾರಗಳಲ್ಲಿ ಬಿಷ್ಣೋಯಿ ಸಮಾಜ ಪ್ರಕೃತಿಯ ಪರವಾಗಿತ್ತು ಅನ್ನೋ ಮಾತುಗಳು ಕೂಡ ಇದೆ. ಅದರ ಇತಿಹಾಸವೇ ಇದೆ. ಆ ಸಮುದಾಯದಿಂದ ಇದೀಗ ಜೋಧ್ಪುರ ಕೋರ್ಟ್ನ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಗ್ತಾ ಇದೆ. ಒಂದ್ ಕಡೆ ಸಲ್ಮಾನ್ ಖಾನ್ಗೆ ಸಂಕಷ್ಟ ಎದುರಾಗಿದ್ರೆ, ಇನ್ನು ಇದರ ವಿರುದ್ಧ ದನಿ ಎತ್ತಿದ್ದಂತಹ ಬಿಷ್ಣೋಯಿ ಸಮಾಜದ ಜನ ಇದೀಗ ಸಂಭ್ರಮದಿಂದ ಪಟಾಕಿ ಸಿಡಿಸಿ ಅಲ್ಲಿ ಸಂಭ್ರಮ ಪಡ್ತಿದ್ದಾರೆ. ಇದೀಗ ನೀವು ನೋಡ್ತಾ ಇದ್ದೀರಾ ಜೋಧ್ಪುರ ಕೋರ್ಟ್ನ ಮುಂಭಾಗದ ದೃಶ್ಯಗಳನ್ನ. ಇವರು ಬಿಷ್ಣೋಯಿ ಸಮಾಜದ ಜನಗಳು ಅವ್ರು ಹೇಳ್ತಿರೋ ಪ್ರಕಾರ ಸರಿಯಾದಂತಹ ತೀರ್ಪು ಬಂದಿದೆ. ಇಷ್ಟು ವರ್ಷದ ಹೋರಾಟಕ್ಕೆ ಕೊನೆಗೂ ಕೂಡ ಜಯ ಸಿಕ್ಕಿದೆ ಅಂತ ಪಟಾಕಿ ಸಿಡಿಸಿ ಇದೀಗ ಆಚರಣೆ ಮಾಡ್ತಿದ್ದಾರೆ. ಇನ್ನು ಕೃಷ್ಣ ಮೃಗವನ್ನ ದೈವಿಕ ದೃಷ್ಟಿಯಿಂದ ಈ ಸಮಾಜ ಕಾಣ್ತಾ ಇತ್ತು. ಜೊತೆಗೆ ಈ ಹಿಂದೆ ಪ್ರಕೃತಿ ನಾಶ ಆಗ್ಬೇಕಾದಂತಹ ಸಂದರ್ಭದಲ್ಲೂ ಕೂಡ ಮರಗಳನ್ನ ಅಪ್ಪಿ ಮರಗಳನ್ನ ಉಳಿಸಬೇಕು ಅಂತ ಬಲಿದಾನ ಮಾಡಿದಂತಹ ಒಂದು ಶ್ರೇಷ್ಠ ಸಮಾಜ ಇದು. ಅವರಿಗೆ ಸಲ್ಮಾನ್ ಖಾನ್ ಅವರ ವಿರುದ್ಧ ಬಂದಿರುವಂತಹ ಈ ವರ್ಡಿಕ್ಟ್ ಏನಿದೆ ಬಹಳ ಖುಷಿ ಕೊಟ್ಟಿದೆ. 5 ವರ್ಷದ ಜೈಲು ಅಂತ ಈಗ ಅನೌನ್ಸ್ ಆಗಿರೋದು. ಸಲ್ಮಾನ್ ಖಾನ್ ಅವರು ಮುಂದಿನ ಬೇಲ್ಗಾಗಿ ಪ್ರಯತ್ನಗಳನ್ನ ಮಾಡಬಹುದು. ಆದ್ರೂ ಕೂಡ ಸದ್ಯದ ತೀರ್ಪು ಏನಿದೆ, ಇವತ್ತು ಬಂದಿರುವಂತಹ ಒಂದು ಔಟ್ಪುಟ್ ನಿಂದ ಬಹಳ ಸಂಭ್ರಮ ಪಡ್ತಿದ್ದಾರೆ ಬಿಷ್ಣೋಯಿ ಸಮಾಜದ ಜನ. ಏನೋ ಕೃಷ್ಣ ಮೃಗದ ಬೇಟೆಯ ಒಂದು ವಿಚಾರದಲ್ಲಿ ಕಳೆದ 20 ವರ್ಷಗಳಿಂದ ಈ ಒಂದು ಸಂಕಷ್ಟವನ್ನ ಎದುರಿಸ್ತಾನೆ ಬಂದಿದ್ದಾರೆ ಸಲ್ಮಾನ್ ಖಾನ್. ಎಲ್ಲೊಂದ್ ಕಡೆ ರಿಲೀಫ್ ಸಿಗುತ್ತೆ, ಆಗ ಸಿಗುತ್ತೆ, ಈಗ ಸಿಗುತ್ತೆ ಅಂತ ನಿರೀಕ್ಷೆ ಇತ್ತು. ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಹೇಗೂ ಬಚಾವಾದ್ರು. ಆದ್ರೆ ಇದರಲ್ಲಿ ಖಂಡಿತ ಶಿಕ್ಷೆ ಸಿಗಬೇಕು ಅಂತ ಬಿಷ್ಣೋಯಿ ಸಮಾಜದವರು ಪದೇ ಪದೇ ಹೇಳ್ತಾ ಇದ್ರು. ಇವತ್ತು 5 ವರ್ಷದ ಒಂದು ವರ್ಡಿಕ್ಟ್ ಬಂದಿರೋದು, ಜೈಲು ಪಾಲಾಗ್ತಾರೆ ಅಂತ ಒಂದು ಸುದ್ದಿ ಬಂದಿರೋದು ಅವರಿಗೆ ಬಹಳ ಖುಷಿ ಕೊಟ್ಟಿದೆ. ಇದೀಗ 2 ದೃಶ್ಯಗಳನ್ನ ನೋಡ್ತಾ ಇದ್ರೆ, ಒಂದು ಜೈಲು ಪಾಲಾಗ್ತಿರುವಂತಹ ಸಲ್ಮಾನ್ ಖಾನ್ ಇವತ್ತು ರಾತ್ರಿ ಅವರು ಜೈಲಿನಲ್ಲೇ ಕಾಲ ಕಳಿಬೇಕಾಗುತ್ತೆ. ಜೋಧ್ಪುರದ ಸೆಂಟ್ರಲ್ ಜೈಲಿನಲ್ಲಿ ಇವತ್ತು ಬಾಲಿವುಡ್ನ ಬಿಗ್ ಬಾಸ್ ಸಲ್ಮಾನ್ ಖಾನ್ ಅವರು ಜೈಲಿನಲ್ಲೇ ಉಳಿಬೇಕಾಗುತ್ತೆ. ನಾಳೆ ಬೆಳಗ್ಗೆ 10:30ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ, ಬೇಲ್ ಅರ್ಜಿ ವಿಚಾರಣೆ ಆಗುತ್ತೆ. ಒಂದು ವೇಳೆ ಅವರ ಅದೃಷ್ಟ ನೆಟ್ಟಗಿದ್ರೆ ನಾಳೆ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಇದೆ. ಆದ್ರೆ ಬಹಳ 50-50 ಅಂತ ಹೇಳ್ಬೋದು ಸದ್ಯಕ್ಕೆ. ಯಾಕಂದ್ರೆ ಒಂದ್ ಕಡೆ ಸ್ಟ್ರಾಂಗ್ ಆಗಿ ಅಪೋಸ್ ಕೂಡ ಇದೆ. ಒಂದ್ ಕಡೆ ಬಾಲಿವುಡ್ನ ಇವರು ಕೂಡ ಸೇವ್ ಸಲ್ಮಾನ್ ಅನ್ನೋ ಒಂದು ಅಭಿಯಾನವನ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಕೂಡ ಇದೆ. ಒಂದು ಜೋಧ್ಪುರ ಕೋರ್ಟ್ನ ಮುಂಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ರೆ, ಇನ್ನೊಂದು ಜೈಲಿಗೆ ಹೋಗ್ತಿರುವಂತಹ ಸಲ್ಮಾನ್ ಖಾನ್ ಅವರ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ, ಎಲ್ಲೊಂದ್ ಕಡೆ ಬಚಾವಾಗ್ತಾರೆ ಅಂತ ಕೂಡ ಕೇಳಿ ಬರ್ತಾ ಇತ್ತು. ಇನ್ನೊಂದು ಕಡೆ ಅವರು ಹಲವಾರು ಚಾರಿಟಿಗಳನ್ನ ಕೂಡ ಮಾಡ್ತಾ ಇದ್ರು. ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದು, ಈ ರೀತಿಯಾಗಿ ಬೀಯಿಂಗ್ ಹ್ಯೂಮನ್ ಮೂಲಕ ಸಾಕಷ್ಟು ಬಾರಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ವಿಚಾರಗಳಿಗೆ ಸಲ್ಮಾನ್ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಇನ್ನು ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಕಂಬ್ಯಾಕ್ ಮಾಡಿದ್ರು. ಇತ್ತೀಚಿನ ಅವರ ಹಲವಾರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬಾಕ್ಸ್ ಆಫೀಸ್ ಹಿಟ್ ಆಗಿದ್ವು. ಸಲ್ಮಾನ್ ಖಾನ್ ಒಂದು ಕಂಬ್ಯಾಕ್ ಅನ್ನ ಮಾಡಿದ್ರು. ಎಲ್ಲ ಕೂಡ ಸರಿಯಾಗಿ ಹೋಗ್ತಿದೆ ಅಂತ ಅನ್ನಿಸ್ತಿದ್ದಂತಹ ಸಂದರ್ಭದಲ್ಲಿ ಈಗ ಸಲ್ಮಾನ್ ಖಾನ್ಗೆ 5 ವರ್ಷದ ಜೈಲು ಶಿಕ್ಷೆ ಪ್ರಕಟವಾಗಿದೆ. ಇನ್ನು ನಾಳೆ ಬೆಳಗ್ಗೆ 10:30ಕ್ಕೆ ಅದರ ವಿಚಾರಣೆ ಆಗುತ್ತೆ. ಇನ್ನೊಂದು ಕಡೆ ನೀವು ನೋಡ್ತಾ ಇದ್ರೆ ಈಗ ದೃಶ್ಯಗಳನ್ನ, ಇದು ಬಿಷ್ಣೋಯಿ ಸಮಾಜದ ಜನ, ಸಮುದಾಯದ ಜನ ಇದೀಗ ಸಂಭ್ರಮ ಪಡ್ತಾ ಇರೋದು ಸಲ್ಮಾನ್ ಖಾನ್ ಅವರ ವಿರುದ್ಧ ಅವರ ವಿಚಾರವಾಗಿ ಬಂದಿರುವಂತಹ ಜೈಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟಾಕಿ ಸಿಡಿಸಿ ಬಿಷ್ಣೋಯಿ ಸಮುದಾಯದವರು ಅಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ. ಏನೋ ಸಲ್ಮಾನ್ ವಿರುದ್ಧ ಸಾಕ್ಷ್ಯವನ್ನ ನೀಡಿದ್ದಂತಹ ಬಿಷ್ಣೋಯಿ ಸಮಾಜದ ಯುವಕರು ಇದೀಗ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಕುತೂಹಲ ಇರಬಹುದು, ಯಾರಿದು ಬಿಷ್ಣೋಯಿ ಸಮಾಜದವರು ಅಂತ. ಅವರು ವನ್ಯ ಪ್ರಾಣಿಗಳು ಮತ್ತು ಕಾಡನ್ನ ದೇವರಂತೆ ಆರಾಧಿಸುವಂತಹ ಒಂದು ಸಮುದಾಯ.
15ನೇ ಶತಮಾನದಿಂದಲೂ ಕೂಡ ಗುರು ಜಂಬೇಶ್ವರ ಅವರು ಸ್ಥಾಪಿಸಿದಂತಹ ಒಂದು ಸಮಾಜ ಇದು ಬಿಷ್ಣೋಯಿ ಸಮಾಜ. ಮರಗಳನ್ನ ಉಳಿಸಲಿಕ್ಕೆಂದೇ ಬಲಿದಾನ ಮಾಡಿದಂತಹ ಒಂದು ಸಮಾಜ ಇದು. 1730ರಲ್ಲಿ ಸಾವಿರಾರು ಬಿಷ್ಣೋಯಿ ಜನರು ಪ್ರಕೃತಿಯ ವಿಚಾರವಾಗಿ ಅದಕ್ಕೋಸ್ಕರ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದಂತಹ ಒಂದು ಸಮುದಾಯ ಇದು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಲ್ಮಾನ್ ಖಾನ್ ಅವರಿಗೆ ಶಿಕ್ಷೆ ಪ್ರಕಟವಾಗಿರೋದು ಸಹಜವಾಗಿ ಈ ಒಂದು ಸಮುದಾಯಕ್ಕೆ ಖುಷಿ ಕೊಟ್ಟಿದೆ ಅಂತ ಹೇಳಬೇಕು. ಆ ಒಂದು ಸಂಭ್ರಮವನ್ನ ಅವರ ಒಂದು ಆಚರಣೆಯಲ್ಲಿ ನೀವಲ್ಲಿ ಗಮನಿಸಬಹುದು. ಜೋಧ್ಪುರ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗ್ತಿದ್ದಂತೆ ಎಲ್ಲರೂ ಕೂಡ ಪಟಾಕಿ ಸಿಡಿಸಿ ಜೈಕಾರಗಳನ್ನ ಹಾಕ್ತಾ ತಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ತು ಅಂತ ಹೇಳ್ತಾ ಪಟಾಕಿ ಸಿಡಿಸಿ ಸಂಭ್ರಮವನ್ನ ಆಚರಣೆ ಮಾಡ್ತಿದ್ದಾರೆ. ಇನ್ನು ಅರಮನೆ ಕಟ್ಟಲು 1730ರಲ್ಲಿ ಅಲ್ಲಿ ಮರಗಳನ್ನ ಕಡಿಯಲಾಗಿತ್ತು. ಆ ಸಂದರ್ಭದಲ್ಲಿ ಇದೇ ಸಮುದಾಯದ ಹಿರಿಯ ವ್ಯಕ್ತಿಗಳು ಅಲ್ಲಿ ಬಲಿದಾನವನ್ನ ಮಾಡಿದ್ರು. ಅರಮನೆ ಕಟ್ಟೋಕೆ ಸಾಕಷ್ಟು ಮರಗಳನ್ನ ಕಡಿಯಲಾಗಿತ್ತು. ಆಗ ಬಿಷ್ಣೋಯಿ ಸಮಾಜದ ಯುವಕರು, ಅಲ್ಲಿನ ಜನಗಳು ಆ ಸಂದರ್ಭದಲ್ಲಿ ಮರಗಳನ್ನ ಅಪ್ಪಿ ಹಿಡಿದು ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಬಾರದು, ಪ್ರಕೃತಿ ನಾಶ ಆಗಬಾರದು ಅಂತ ಅಲ್ಲಿ ಮರಗಳನ್ನ ಅಪ್ಪಿ ಹಿಡಿದಿದ್ರು. ಆ ಸಂದರ್ಭದಲ್ಲಿ ಸಾವಿರಾರು ಜನರನ್ನ ಅಲ್ಲಿನ ಅರಸ ಆಗ ಅಲ್ಲಿ ಅವ್ರನ್ನೆಲ್ಲ ಕೊಲೆ ಮಾಡಿದ್ದ. ಅಂತಹ ಒಂದು ಶ್ರೇಷ್ಠವಾದಂತಹ ವಿಚಾರ. ಇನ್ನು ಸಲ್ಮಾನ್ ಖಾನ್ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಗೆ ಹೇಳ್ತಿದ್ವಿ. ಬಾಲಿವುಡ್ ನಲ್ಲಿ ಬಿಗ್ ಬ್ರೇಕ್ ಕೊಟ್ಟಂತ ಹಲವಾರು ಸಿನಿಮಾಗಳಿದ್ದಾವೆ. 90ರ ದಶಕದಲ್ಲಿ ಸಲ್ಮಾನ್ ಸಿನಿಮಾಗಳು ಹೆಚ್ಚೆಚ್ಚು ಆವರಿಸಿತು. ಹಾಗೆ ಸನಮ್ ಬೇವಫಾ ಇರ್ಬೋದು. ಅದೇ ರೀತಿಯಾಗಿ ಅವರ ಬ್ಲಾಕ್ ಬಸ್ಟರ್ ಗಳನ್ನ ನೋಡಿದ್ರೆ ಟೈಗರ್ಸ್ ಇಂದ ಹೇ ಟ್ಯೂಬ್ ಲೈಟ್, ಏನೋ ಬಜರಂಗಿ ಭಾಯ್ಜಾನ್ ಬಹಳ ಇಷ್ಟವಾಗಿತ್ತು. ಇಂಡಿಯಾ ಪಾಕಿಸ್ತಾನ್ ಸ್ಟೋರಿ ಇತ್ತು ಅದರಲ್ಲಿ. ಏನೋ ಬಾಲಿವುಡ್ ಸಿನಿಮಾ ರಂಗದಲ್ಲಿ ಸಲ್ಮಾನ್ ಖಾನ್ ಅಂದ್ರೆ ಅವ್ರಿಗಿರುವಂತಹ ಒಂದು ವ್ಯಾಲ್ಯೂನೇ ಬೇರೆ, ಸ್ಟಾರ್ ವ್ಯಾಲ್ಯೂನೇ ಬೇರೆ. ಒಂದು ರೀತಿಯಾಗಿ ಸೂಪರ್ ಸ್ಟಾರ್, ಎಲ್ಲ ಒಂದು ದಾಖಲೆಗಳನ್ನು ಮುರಿದಂತಹ ಸೂಪರ್ ಸ್ಟಾರ್. 1998ರಲ್ಲಿ BV ಹೋತೋ ಐಸಿ. ಅದೇ ರೀತಿಯಾಗಿ ಮೈನೆ ಪ್ಯಾರ್ ಕಿಯಾ, ಮೋಸ್ಟ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಿನಿಮಾ ಅದು ಮೈನೆ ಪ್ಯಾರ್ ಕಿಯಾ. ಬಾಲಸುಬ್ರಹ್ಮಣ್ಯಂ ಅವರ ಹಾಡಿರ್ಬೋದು, ಮ್ಯೂಸಿಕ್ ಸಲ್ಮಾನ್ ಖಾನ್ ಅವರ ಸಿನಿಮಾ ಲವ್ ಸ್ಟೋರಿ. ಇನ್ನು 90ರ ದಶಕದಲ್ಲಿ ಸಲ್ಲು ಸಿನಿಮಾಗಳು ಹೆಚ್ಚು ರಿಲೀಸ್ ಆಗಿತ್ತು, ಹಿಟ್ ಆಗಿತ್ತು. ಇನ್ನು ಇತ್ತೀಚೆಗಂತೂ ಟೈಗರ್ಸ್ ಇಂದ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿತ್ತು. ಬಹುತೇಕ ಸಿನಿಮಾಗಳು ಅವ್ರದ್ದು 100 crore ಕ್ಲಬ್ಗಳನ್ನ ಸೇರ್ತಾ ಇತ್ತು. ಅದು ಏಕ್ತಾ ಟೈಗರ್ ಇರ್ಬೋದು, ಅದೇ ರೀತಿಯಾಗಿ ಬಜರಂಗಿ ಭಾಯ್ಜಾನ್ ಇರ್ಬೋದು. ಇನ್ನು ಹಲವಾರು ಸಿನಿಮಾಗಳು ವಾಂಟೆಡ್ ಇಂದ ಅವರ ಮತ್ತೆ ಕಂಬ್ಯಾಕ್ ಸ್ಟಾರ್ಟ್ ಆಯಿತು. ಒಬ್ಬ ಮಾಸ್ ಹೀರೋ ಆಗಿ ಕಾಣಿಸೋಕೆ ಶುರುವಾಗಿದ್ರು. 90ರ ದಶಕದಲ್ಲಿ ಒಬ್ಬ ಲವರ್ ಬಾಯ್ ಆಗಿ ಸಲ್ಮಾನ್ ಖಾನ್ ಅವರು ಹೆಚ್ಚಾಗಿ ಪ್ರಸಿದ್ಧಿ ಪಡೆದಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಔಟ್ಪುಟ್ ಹೆಡ್ ಆಗಿರುವಂತಹ ಮಧು ಅವರು ನ್ಯೂಸ್ ಡೆಸ್ಕ್ ನಿಂದ ಇದ್ದಾರೆ. ನಮಸ್ತೆ ಮಧು ಅವರೇ. ಈಗ ನಾವು ಸಲ್ಮಾನ್ ಖಾನ್ ಅವರ ವಿಚಾರವಾಗಿ ಹೇಳೋದಾದ್ರೆ, ಒಂದ್ ಕಡೆ ಸಂಭ್ರಮಾಚರಣೆ ಆಗ್ತಿದೆ, ಇನ್ನೊಂದ್ ಕಡೆ ಎಲ್ಲೊಂದ್ ಕಡೆ ಒಂದು ಸಾಫ್ಟ್ ಕಾರ್ನರ್ ಇರಬೇಕಾಗಿತ್ತು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ 20 ವರ್ಷಗಳ ಹಿಂದೆ ಆಗಿರುವಂತಹ ಘಟನೆ ಅದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗೀಗ ಅವರು ಆ ಒಂದು ಇಮೇಜ್ ಬದಲಾಗಿತ್ತು. ಎಲ್ಲೊಂದ್ ಕಡೆ ಮನುಷ್ಯತ್ವ ಅನ್ನೋದು ಹೆಚ್ಚಾಗಿ ಕಾಣ್ತಾ ಇತ್ತು, ಎಲ್ಲೊಂದ್ ಕಡೆ ಒಂದು ಸಾಫ್ಟ್ ಕಾರ್ನರ್ ಬೇಕು ಅನ್ನೋ ಒಂದು ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಯಾವ ರೀತಿ ಅನಲೈಸ್ ಮಾಡ್ತೀರಾ ಅಂತ ಇವತ್ತಿನ ಒಂದು ತೀರ್ಪನ್ನ? 20 ವರ್ಷಗಳ ಹಿಂದಿನ ಪ್ರಕರಣ ಅಂತ ಹೇಳಿದ್ರಿ, ಆದ್ರೆ ನಾವು ಬೇವನ್ನ ಬಿತ್ತಿ ಮಾವನ್ನ ಬೆಳೆಯಕ್ಕಾಗಲ್ಲ ಅನ್ನೋದೊಂದು ಮಾತಿದೆ. ಸೊ ಆ ರೀತಿ ಯಾವತ್ತೋ ಮಾಡಿದ ತಪ್ಪು, ನಿನ್ನೆಯ ತಪ್ಪು ಇಂದು ಶಿಕ್ಷೆ ಆಗುತ್ತೆ, ಇಂದಿನ ತಪ್ಪಿಗೆ ನಾಳೆ ಶಿಕ್ಷೆ ಅನ್ನುವಂಥದ್ದು ಸಾಮಾನ್ಯವಾಗಿ ಭಾರತೀಯ ಪರಂಪರೆಯಲ್ಲಿ ಮಾತನಾಡುವಂತ ವಿಚಾರ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕರ್ಮ ಫಲಗಳು ನಮ್ಮನ್ನ ಬಿಡಲ್ಲ ಅಂತ ಏನು ಜನಸಾಮಾನ್ಯರು ಮಾತಾಡ್ಕೊಂತಾರೆ. ಇವತ್ತು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ, ಆ ರೀತಿ ಪರಿಸ್ಥಿತಿ ಇವತ್ತು ಸಲ್ಮಾನ್ ಖಾನ್ಗೆ ಆಗಿದೆ. ಏನು ಅವರು ವೈಭವದ ಒಂದು ಮದದಲ್ಲಿದ್ರು, ಒಂದು ಪ್ರಚಾರದ ಮದದಲ್ಲಿದ್ರು, ಸ್ಟಾರ್ ಗಿರಿಯ ಪಟ್ಟದಲ್ಲಿದ್ರು. ಆ ಒಂದು ಏನು ಜನಪ್ರಿಯತೆ ಅಫೀಮಿನಲ್ಲಿದ್ದಂಥ ಸಂದರ್ಭದಲ್ಲಿ, ಏನು ಯುವಕರಾಗಿದ್ದಂಥ ಸಂದರ್ಭದಲ್ಲಿ, ಆ ಬಿಸಿ ರಕ್ತದ ಸಂದರ್ಭದಲ್ಲಿ ತಪ್ಪಿನ ಮೇಲೆ ತಪ್ಪುಗಳನ್ನ ಮಾಡ್ತಾ ಹೋದ್ರು. ನೀವು ಗಮನಿಸಿರ್ಬೋದು, 2002ರ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಏನು ಸಾಕಷ್ಟು ಸುದೀರ್ಘ 12-14 ವರ್ಷಗಳ ವಿಚಾರಣೆ ನಂತರ ಒಂದು ತೀರ್ಪಾಯಿತು. ಆ ತೀರ್ಪಾದ ನಂತರ ಹೇಗೋ ಅವರು ಖುಲಾಸೆ ಆದ್ರು. ಆದ್ರೆ ಆ ಇಡೀ ತೀರ್ಪಿಗೂ ಮುನ್ನ ಇಡೀ ಸುದೀರ್ಘ ವಿಚಾರಣೆಯ ಹಂತದಲ್ಲಿ ಸಲ್ಮಾನ್ ಖಾನ್ ಅವರ ಮನ ಪರಿವರ್ತನೆ ಆಗಿದ್ದಂತೂ ಹೌದು. ಅಷ್ಟೊತ್ತಿಗಾಗಲೇ ಏನು 2004-05ರ ಹೊತ್ತಿಗೆಲ್ಲ ಏನು ಒಂದಷ್ಟು ಒಂದು ಪರಿವರ್ತನೆಗಳಾದ ಕಾರಣ 2015ರ ಹಂತದಲ್ಲಿ ಬೀಯಿಂಗ್ ಹ್ಯೂಮನ್ ಅಂತ ಒಂದು ಚಾರಿಟಿ ಏನು ಫೌಂಡೇಶನ್ ಸ್ಥಾಪನೆ ಮಾಡಿದ್ರು. ಆ ಮೂಲಕ ಸಮಾಜ ಸೇವೆಯನ್ನ ಮಾಡುವಂತ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಂಡ್ರು. ಬೇಸಿಕಲಿ ಸಲ್ಮಾನ್ ಖಾನ್ ಒಬ್ಬ ಏನು ತುಂಬಾ ಜೆನ್ಯೂನ್ ಏನು ಎಲ್ಲರೊಟ್ಟಿಗೂ ಬೆರೆಯುವಂತ ಒಬ್ಬ ಸರಳ ವ್ಯಕ್ತಿತ್ವ, ಒಬ್ಬ ಸ್ಟಾರ್ ನಟ ಆದ್ರೂ ಕೂಡ ತುಂಬಾ ಮಾಗಿದ್ದಾರೆ, ಒಬ್ಬ ಸರಳ ವ್ಯಕ್ತಿತ್ವವನ್ನ ಗಳಿಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾತುಗಳನ್ನ ಅವರಿಗೆ ವಿಶೇಷಣಗಳ ಬಳಸ್ತಾ ಇತ್ತು. ಸಮಾಜ ಸೇವೆಯಲ್ಲಿ ತುಂಬಾ ತೊಡ್ಕೊಂಡಿದ್ದಾರೆ ಅನ್ನುವಂತ ಒಂದು
ಮಾತುಗಳನ್ನ ಹೇಳಲಾಗ್ತಿತ್ತು. ಆದ್ರೆ ಯಾವ ಸಮಾಜ ಸೇವೆಯನ್ನ ಅವರ ವ್ಯಕ್ತಿತ್ವಕ್ಕೆ ಪ್ಲಸ್ ಅಂತ ಕರಿತಾ ಇದ್ರು, ಅದೇ ಸಮಾಜ ಸೇವೆ ಕಾನೂನಿಗೆ ಮನ್ನೆರಚುವಂತ ಪ್ರಯತ್ನ, ಏನು ತಮ್ಮ ಮೇಲಿನ ಅಪರಾಧಗಳೇನಿದೆ, ಆರೋಪಗಳೇನಿದೆ, ಆ ಒಂದು ಏನೋ ಅವರ ವ್ಯಕ್ತಿತ್ವ ಬಗ್ಗೆ ಇರುವಂತಹ ಆಕ್ಷೇಪಗಳು, ಕಪ್ಪು ಚುಕ್ಕೆಗಳೇನಿದೆ, ಅದೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಳಿಕ್ಕೋಸ್ಕರ ಸಮಾಜದಲ್ಲಿ ಒಂದು ಏನು ಮತ್ತೊಂದು ಇಮೇಜ್ ಅನ್ನ ರಿಟೈನ್ ಮಾಡ್ಕೊಳ್ಳಿಕ್ಕೋಸ್ಕರ ಆ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಚರ್ಚೆ ಆಗಿದ್ದು ಕೂಡ ಏನು ಜನರಲ್ಲಿ ಚರ್ಚೆ ಆಗಿದ್ದನ್ನು ನಾವು ಗಮನಿಸಬಹುದು. ಆದ್ರೆ ಈ ವಿಚಾರದಲ್ಲಿ ಸಲ್ಮಾನ್ ಖಾನ್ ತಾನೊಬ್ಬ ಜೆನ್ಯೂನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಪ್ರಯತ್ನವನ್ನ ಅವರ ಸಮಾಜ ಸೇವೆಯ ಕಾರ್ಯಗಳ ಮೂಲಕ ಮಾಡಿದ್ರು. ಅಷ್ಟೇ ಅಲ್ಲದೆ ಆ ಒಂದು 52ರಿಂದ 53 ವರ್ಷ ಆಗಿದೆ ಅವರಿಗೆ. ಆ 53 ವರ್ಷದ ಅವರ ಒಂದು ವಯಸ್ಸಿನ ಅನುಭವದಲ್ಲಿ ತಾವು ಹಿಂದೆ ಮಾಡಿದಂತ ತಪ್ಪುಗಳನ್ನ ಏನು ರೀಕಾಲ್ ಮಾಡಿದಂತ ಸಂದರ್ಭದಲ್ಲಿ, ಆತ್ಮವಿಮರ್ಶೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ತಾನು ತನ್ನ ಜನಪ್ರಿಯತೆಯ ಒಂದು ಪ್ರಖ್ಯಾತ ನಟ ಅನ್ನುವಂತ ಒಂದು ಅಮಲಿನಲ್ಲಿ ಇಂಥ ಒಂದು ತಪ್ಪುಗಳನ್ನ ಮಾಡಿದ್ದೀನಿ, ನಾನು ಕೂಡ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ, ನನಗೂ ಕೂಡ ತಪ್ಪಿನ ಅರಿವಾಗಿದೆ ಅನ್ನುವಂಥ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಸಲ್ಮಾನ್ ಖಾನ್ ಪ್ರತಿ ಹಂತದಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಹೋದ್ರು. ಅದರಲ್ಲಿ ಕೆಲವೊಂದಿಷ್ಟು ಸಕ್ಸಸ್ ಕೂಡ ಆದ್ರು. ಮಾಧ್ಯಮಗಳಲ್ಲಿ ಆ ಒಂದು ವಿಚಾರ ಹೆಡ್ಲೈನ್ ಕೂಡ ಆಯ್ತು. ತಮ್ಮ ಸಮಾಜ ಸೇವೆಗಳು ಮತ್ತು ತಮ್ಮ ಅಡಾಪ್ಟೆಡ್ ಸಿಸ್ಟರ್ ಅರ್ಪಿತಾ ಏರಿದರೆ ಅವರ ಮದುವೆಯನ್ನ ತಮ್ಮ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಏನು ಅದ್ದೂರಿಯಾಗಿ ಹೈದರಾಬಾದ್ ನಲ್ಲಿ ಮದುವೆಯನ್ನ ಮಾಡಿದ್ರು. ಜೊತೆಗೆ ಒಂದು ಪೇಟ್ರಿಯಾಟಿಸಮ್ ಫೇಸ್ ಅನ್ನ ಬೆಳೆಸ್ಕೊಳ್ತಾ ಹೋದ್ರು. ರಾಷ್ಟ್ರೀಯತೆ ಮತ್ತು ಏನು ತಾವೊಬ್ಬ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಮನುಷ್ಯ ಆಗಿದ್ರು ಕೂಡ ಏನು ಹಿಂದೂ ಭಾವನೆಗಳಿಗೆ ಗೌರವ ಕೊಡುವಂಥದ್ದು, ಗಣೇಶ ಚೌಕಿಯಲ್ಲಿ ಹೋಗಿ ಗಣೇಶ ಚತುರ್ಥಿಯನ್ನ ಆಚರಿಸುವಂಥದ್ದು, ಮತ್ತೆ ಈ ರಾಷ್ಟ್ರೀಯತೆ ವಿಚಾರ ಬಂದಾಗ ತಾವು ಮೊದಲಿಗರಾಗಿ ಏನು ಟ್ವೀಟ್ ಮಾಡುವಂಥದ್ದು ಅಥವಾ ಪ್ರತಿಕ್ರಿಯೆಯನ್ನ ಕೊಡುವಂಥದ್ದು, ಇಂಥ ಒಂದು ಏನು ಜೆಸ್ಚರ್ಸ್ಗಳ ಮೂಲಕ ಅವರು ತಮ್ಮ ವ್ಯಕ್ತಿತ್ವವನ್ನು ರೀಡಿಫೈನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಟ್ಟರು. ಆದ್ರೆ ಇದೆಲ್ಲದರ ಹೊರತಾಗಿಯೂ ಕೂಡ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕಿರುವಂತ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ಇವತ್ತು ಸಲ್ಮಾನ್ ಖಾನ್ ಅವರು ಸಿಲುಕಿದ್ದಾರೆ. ಇವತ್ತೇನು ಜೋಧ್ಪುರ ಕೋರ್ಟಲ್ಲಿ ಅವರಿಗೆ 5 ವರ್ಷಗಳ ಶಿಕ್ಷೆ ಆಗಿದೆ, ಏನು ಬೇಲ್ಗಾಗಿ ಹರಸಾಹಸ ಮಾಡ್ತಾ ಇದ್ದಾರೆ ಅವರ ವಕೀಲರು. ಇದೆಲ್ಲದರ ನಡುವೆ ಏನು ಅವರ ಒಂದು ಆತ್ಮವಿಮರ್ಶೆಯ ಪ್ರಯತ್ನ ಕಂಟಿನ್ಯೂ ಆಗ್ತಾ ಇದೆ. ಇದು ಅವರ ವ್ಯಕ್ತಿತ್ವದ ಒಂದು ವಿಚಾರ. ಆದ್ರೆ ಮತ್ತೊಂದು ಕಡೆ ಈಗ ನಾವು ಸುದ್ದಿಯಲ್ಲಿ ತೋರಿಸ್ತಾ ಇದ್ವು, ಬಿಷ್ಟೋ ಗ್ರಾಮದಲ್ಲಿ ಸೆಲೆಬ್ರೇಟ್ ಅನ್ನ ಮಾಡಿದ್ರು ಅಂತ. ಅಂದ್ರೆ ಅಂತಹ ಸಾಮಾನ್ಯ ಜನರಿಗೆ, ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಇರುವಂತ ಎಷ್ಟೋ ಸಾಮಾನ್ಯ ಜನರಿಗೆ ಇದೊಂದು ಒಳ್ಳೆಯ ಸಂದೇಶ. ಯಾರು ಎಷ್ಟೇ ಉನ್ನತ ಮಟ್ಟದಲ್ಲಿರ್ಲಿ, ಯಾರು ಯಾವುದೇ ಪ್ರಚಾರದ ಏನು ಉತ್ತುಂಗದಲ್ಲಿರ್ಲಿ, ಆತ ಎಷ್ಟೇ ಪವರ್ಫುಲ್ ಆಗಿರ್ಲಿ, ಅದೆಲ್ಲದರ ಹೊರತಾಗಿಯೂ ಕೂಡ ಏನು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಏನು ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನ ಇರಿಸಬಹುದು, ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥದ್ದು ಒಂದು ಸಂದೇಶವನ್ನ ಈ ಒಂದು ತೀರ್ಪಿನಲ್ಲಿ ಏನು ನ್ಯಾಯಾಲಯ ಜನರಿಗೆ ರವಾನಿಸಿದೆ. ಈ ಮೂಲಕ ಜನರು ಆ ಒಂದು ಸೆಲೆಬ್ರೇಷನ್ ಈ ಒಂದು ಮೆಸೇಜ್ನ ರಿಫ್ಲೆಕ್ಷನ್ ಅಂತ ನಾವು ಕರಿಬಹುದು. ಅವಿನಾಶ್, ಇನ್ನೊಂದು ವಿಚಾರ ಏನಂದ್ರೆ, ಈಗ ಅವ್ರ ಮುಂದಿರುವಂತ ಆಪ್ಷನ್ಗಳೇನು ಅಂತ, ಮತ್ತೆ ಇನ್ನೊಂದ್ ಕಡೆ ಬಾಲಿವುಡ್ ನಿಂದ ಅವರಿಗೆ ಸಪೋರ್ಟ್ ಸಿಗ್ತಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೇವ್ ಸಲ್ಮಾನ್ ಅನ್ನೋ ಒಂದು ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ. ಸಲ್ಮಾನ್ ಅವರ ಮುಂದಿನ ದಾರಿ ಹೇಗಿರುತ್ತೆ, ಏನೇನು ಆಪ್ಷನ್ಗಳಿದಾವೆ ಅಂತ ಅವ್ರ ಮುಂದೆ? ಖಂಡಿತ ಈಗಾಗಲೇ ಏನು ಅವರ ವಕೀಲರು ಹೈಕೋರ್ಟ್ ನಲ್ಲಿ ಇದರ ಏನು ಈ ಸೆಷನ್ ಕೋರ್ಟ್ ಅಲ್ಲಿ ತೀರ್ಪು ಬಂದಿರೋದ್ರಿಂದ ಇದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸುವಂತ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಈಗಾಗಲೇ ಬೇಲ್ಗಾಗಿ ಅರ್ಜಿ ಹಾಕಿದ್ದಾರೆ. ಆದ್ರೆ ಅರ್ಜಿ ವಿಚಾರಣೆ ನಾಳೆ ಬೆಳಿಗ್ಗೆ 10 ಮುಂದೂಡಲಾಗಿದೆ. ನಾಳೆ ಯಾವ ಗ್ರೌಂಡ್ ಮೇಲೆ ಸಲ್ಮಾನ್ ಖಾನ್ ಅವರಿಗೆ ಏನು ಬೇಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರ ಪರ ವಕೀಲರು ವಿಚಾರಣೆಯಲ್ಲಿ ವಾದ ಮಾಡಲಿದ್ದಾರೆ. ಆ ವಾದದ ಆಧಾರದ ಮೇಲೆ ಸಲ್ಮಾನ್ ಖಾನ್ಗೆ ನಿಜವಾಗ್ಲೂ ಬೇಲ್ ಸಿಗುತ್ತಾ ಅಥವಾ ಅವರ 5 ವರ್ಷ ಜೈಲಲ್ಲೇ ಅನುಭವಿಸಬೇಕಾಗುತ್ತಾ ಅನ್ನುವಂಥದ್ದು ನಾಳೆ ಗೊತ್ತಾಗಲಿದೆ. ಇದು ಸದ್ಯದ ಮಟ್ಟಿಗೆ ಅವರು ಮುಂದಿರೋ ಕಾನೂನಾತ್ಮಕ ಹೋರಾಟದ ಆಪ್ಷನ್. ಅದರ ಹೊರತಾಗಿ ಇಡೀ ಬಾಲಿವುಡ್ ಸಲ್ಮಾನ್ ಖಾನ್ ಪರವಾಗಿ ನಿಂತಿರೋದಂತೂ ಹೌದು. ಈಗಾಗಲೇ ಸೇವ್ ಸಲ್ಮಾನ್ ಅನ್ನುವಂಥ ಒಂದು ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಯಾಕಂದ್ರೆ ಇಡೀ ಬಾಲಿವುಡ್ ಬಳಗದಲ್ಲಿ, ಇಡೀ ಬಾಲಿವುಡ್ ವಲಯದಲ್ಲಿ ಸಲ್ಮಾನ್ ಖಾನ್ ಗಳಿಸಿಕೊಂಡಿರುವಂತ ಇಮೇಜ್ ಅಂತದ್ದು ಎಷ್ಟೋ ಜನಕ್ಕೆ ಸಲ್ಮಾನ್ ಖಾನ್ ಲೈಫ್ ಅನ್ನ ಕೊಟ್ಟಿದ್ದಾರೆ, ಅವಕಾಶಗಳನ್ನ ಕೊಟ್ಟಿದ್ದಾರೆ. ಬಾಲಿವುಡ್ ಅಲ್ಲಿ ಎಷ್ಟೋ ನಿರ್ದೇಶಕರಿಗೆ, ಸಂಗೀತ ನಿರ್ದೇಶಕರಿಗೆ, ನಟಿಯರಿಗೆ, ನಟರಿಗೆ ಹೊಸ ಅವಕಾಶಗಳನ್ನ ಕೊಡಿಸೋದ್ರ ಮೂಲಕ ತಾವೊಬ್ಬ ಗಾಡ್ ಫಾದರ್ ಆಗಿ ಆ ಒಂದು ಸ್ಟೇಚರ್ ಅನ್ನ ಬೆಳೆಸ್ಕೊಂಡಿದ್ದಾರೆ ಇಂಡಸ್ಟ್ರಿನಲ್ಲಿ. ಈ ಹಿನ್ನೆಲೆಯಲ್ಲಿ ಸಲ್ಮಾನ್ ಪರ, ಬದುಕು ಕೊಟ್ಟ ಸಲ್ಮಾನ್ ಪರ ಎಷ್ಟೋ ಮನಸ್ಸುಗಳು ಮಿಡಿಯುವಂತ ಸಂದರ್ಭ ಇದು. ಸಹಜವಾಗಿ ಅಂಥದ್ದೊಂದು ಅವಕಾಶದಲ್ಲಿ ರೆಸ್ಪಾಂಡ್ ಮಾಡ್ತಾ ಇದೆ ಬಾಲಿವುಡ್. ಆದ್ರೆ ಅದರ ಹೊರತಾಗಿ ಸಲ್ಮಾನ್ ಫ್ಯಾನ್ಸ್ ಕೂಡ ಏನು ಅವರ ಬೀಯಿಂಗ್ ಹ್ಯೂಮನ್, ಅವರು ಅಂಥದ್ದೊಂದು ದೊಡ್ಡ ಚಾರಿಟಿಯನ್ನ ಇಟ್ಕೊಂಡು ತಮ್ಮ
ಏನು 100% ಆದಾಯದಲ್ಲಿ 10% ಮಾತ್ರ ತಾವು ಬಳಸ್ಕೊಂಡು 90% ಸಮಾಜ ಸೇವೆಗೋಸ್ಕರ ಮುಡುಪಿಟ್ಟಿದ್ದಾರೆ. ಇಂಥ ಒಬ್ಬ ಒಳ್ಳೆಯ ಮನಸ್ಸುಳ್ಳ ಒಂದು ನಟನಿಗೆ ನಿಜವಾಗ್ಲೂ ಕೂಡ ಏನು ಜೈಲುವಾಸ ಆಗಬಾರ್ದು ಅನ್ನುವಂಥದ್ದು ಅವರ ಅಭಿಮಾನಿಗಳ ಮತ್ತು ಬಾಲಿವುಡ್ ಇಡೀ ಬಾಲಿವುಡ್ ಬಳಗದ ಒಂದು ಮಾತು. ಹಾಗಾಗಿ ಅವರು ಎಲ್ಲರೂ ಕೂಡ ಈಗ ಬೇಷರತ್ ಸಲ್ಮಾನ್ ಖಾನ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಅದರ ಹೊರತಾಗಿಯೂ ಕೂಡ ನಾಳೆ ಬೆಳಿಗ್ಗೆ ಏನು ಬೇಲ್ ವಿಚಾರಣೆ ಏನಿದೆ ಅಲ್ಲಿ ಕೋರ್ಟ್ ಏನ್ ಹೇಳುತ್ತೆ ಅದೇ ಫೈನಲ್ ಆಗುತ್ತೆ. ಹಾಗಾಗಿ ನಾಡಿನ 10:30 ವಿಚಾರಣೆಯ ಮೇಲೆ ಏನು ವಾದ ಪ್ರತಿವಾದದ ಮೇಲೆ ಎಲ್ಲರ ಒಂದು ಗಮನ ಕೇಂದ್ರೀಕೃತ ಆಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮಧು ಅವರೇ. ಇನ್ನು ಕೃಷ್ಣಮೃಗ ಬೇಟೆ ಪ್ರಕರಣ 1998ರಲ್ಲಿ ಸಲ್ಮಾನ್ ವಿಚಾರಣೆಗೆ ಹಾಜರಾಗಿದ್ದಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಸಲ್ಮಾನ್ ಆರಾಮಾಗಿ ಕೂತಿರೋದನ್ನ ನೀವು ಕಾಣಬಹುದು. ಕಾಲ್ ಮೇಲೆ ಕಾಲ್ ಹಾಕೊಂಡು ಅವರು ಕುಳಿತು ಅಲ್ಲಿ ವಿಚಾರಣೆಗೆ ಎದುರಾಗ್ತಿರ್ತಾರೆ. ವಿಡಿಯೋ ಇದೀಗ ನೀವು ನೋಡ್ತಾ ಇದ್ರೆ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಮುಖಭಾವದಲ್ಲಿ ಕೂತಿರುವಂತಹ ಸಲ್ಮಾನ್ ಅವ್ರನ್ನ ನೀವು ನೋಡಬಹುದು. ನಾನೊಬ್ಬ ಸೆಲೆಬ್ರಿಟಿ, ಇದ್ಯಾವುದು ಕೂಡ ದೊಡ್ಡ ವಿಚಾರಣೆ ಅಲ್ಲ ನನಗೆ ಅನ್ನೋ ರೀತಿಯಾಗಿ ಒಂದು ಆಟಿಟ್ಯೂಡ್ ನಲ್ಲಿ ಕೂತಿರ್ತಾರೆ. ಆ ಒಂದು ವಿಡಿಯೋನ ನೀವೀಗ ನೋಡ್ತಾ ಇದ್ದೀರಾ. ಫಿಲ್ಮಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಬಹಳ ಉಡಾಫಿಯಿಂದ ನೀವು ಕೂತಿರುವಂತಹ ಸಲ್ಮಾನ್ ಖಾನ್, ಇದು 1988ರ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಈಗ ನೀವು ನೋಡ್ತಾ ಇರೋದು ಒಂದು ವೈರಲ್ ಆಗಿರುವಂತಹ ವಿಡಿಯೋ. 1998ರಲ್ಲಿ ಯಾವಾಗ ಈ ಒಂದು ಘಟನೆ ಆಗಿತ್ತು, ಕೃಷ್ಣಮೃಗದ ಬೇಟೆ ಆಗಿತ್ತು, ಆ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ವಿಚಾರಣೆಗೆ ಹಾಜರಾಗಿದ್ದಂತಹ ಒಂದು ಸಂದರ್ಭ ಇದು. ಬಹಳ ಹುಡುಗ ವಯಸ್ಸು ಅಂತ ಹೇಳಬೇಕು. ಯಾಕಂದ್ರೆ ಕಣ್ಣಿನಲ್ಲಿ ಯಾವುದೇ ಭಯ ಕಾಣ್ತಾ ಇಲ್ಲ. ಆದಷ್ಟು ಬೇಗ ನಾನು ಪಾರಾಗ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರೆ ನಾವು ಮೋಸ್ಟ್ಲಿ 20 ವರ್ಷ ಇದು ಎಳ್ಕೊಂಡ್ಬರುತ್ತೆ ಅಂತ ಮೋಸ್ಟ್ಲಿ ಅವ್ರಿಗೂ ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಸಲ್ಮಾನ್ ಖಾನ್ ಕಾಲ ಮೇಲೆ ಕಾಲ್ ಹಾಕೊಂಡು ಅವರ ಎಂದಿನ ಸ್ಟೈಲ್ನಲ್ಲಿ ತಲೆ ಕೂದಲನ್ನ ಸರಿ ಮಾಡಿಕೊಂಡು ಅಲ್ಲಿ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಬಹಳ ಈಸಿಯಾಗಿ ಪಾರಾಗ್ತೀನಿ ಅಂತ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇದೀಗ ನಾವು ಒಂದು ವಿಡಿಯೋ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ 20 ವರ್ಷ ಹಿಂದಿಂದು ಸಲ್ಮಾನ್ ಖಾನ್ ಇನ್ನು ಹುಡುಗ ವಯಸ್ಸು. ಯಾವ ಸಂದರ್ಭದ ವಿಡಿಯೋ ಇದು, ಮತ್ತೆ ಆ ಸಂದರ್ಭದಲ್ಲಿ ಏನ್ ವಿಚಾರಣೆ ಆಗಿತ್ತು ಅಂತ? ಖಂಡಿತ ಅವಿನಾಶ್, ಇದು 1998ರ ಸಮಯದ ವಿಡಿಯೋ ಅಂತ ಹೇಳಲಾಗ್ತದೆ. ಅದೇ ವೈರಲ್ ಆಗ್ತದೆ. ಅದೇ ಒಂದು 1998ರ ವಿಡಿಯೋ ಅಂತ. ಆ ಸಂದರ್ಭದಲ್ಲಿ ಕೃಷ್ಣಮೃಗವನ್ನ ಬೇಟೆಯಾಡಿದಂತ ಸಲ್ಮಾನ್ ಅನ್ನ ಮೊದಲಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮೊದಲಿಗೆ ಕೇಸನ್ನ ದಾಖಲಿಸ್ಕೊಳ್ತಾರೆ. ವನ್ಯ ಮೃಗಜೀವಿ ಕಾಯ್ದೆ ಅಡಿ ಎಂದು ಕೇಸನ್ನ ದಾಖಲಿಸ್ಕೊಳ್ತಾರೆ. ಆ ವೇಳೆ ಸಲ್ಮಾನ್ ಅವರನ್ನ ವಿಚಾರಣೆಗೆ ಕರೆಸಲಾಗುತ್ತೆ. ವಿಚಾರಣೆ ವೇಳೆ ಸಲ್ಮಾನ್ ನಾನೊಬ್ಬ ಸೂಪರ್ ಸ್ಟಾರ್ ಅನ್ನೋ ಒಂದು ಇದನ್ನಲ್ಲೇ ಒಂದು ಮುಖಭಾವದಲ್ಲೇ ಇರ್ತಾರೆ. ಆ ಸಮಯದಲ್ಲಿ ಇವಾಗ ಸದ್ಯಕ್ಕೆ 53 ಈಗ ಆಗಿದ್ದಾರೆ ಖಂಡಿತ. ಆದ್ರೆ ಆ ಸಮಯಕ್ಕೆ ಅವರಿಗೆ 30-32ರ ವಯಸ್ಸು. ಖಂಡಿತ ಆ ಸಮಯಕ್ಕೆ ನಾನೊಬ್ಬ ಸೂಪರ್ ಸ್ಟಾರ್, ಇದು ಯಾವ್ದು ಪ್ರಕರಣವೇ ಅಲ್ಲ, ಇದರಲ್ಲಿ ಅರ್ಧಷ್ಟು ಬೇಗ ಖುಲಾಸೆಗೊಳ್ತೀನಿ, ಇಷ್ಟು ಮಟ್ಟಕ್ಕೆ ಏರುತ್ತೆ ಅನ್ನೋ ಯಾವುದೇ ಸೂಚನೆ ಅವ್ರಿಗಿರಲ್ಲ. ಆ ಒಂದು ಮುಖಭಾವ ಮತ್ತೆ ಆ ಒಂದು ಬಾಡಿ ಲ್ಯಾಂಗ್ವೇಜ್ ನ ಗಮನಿಸಿದ್ರೆ ಇದೇನು ದೊಡ್ಡ ವಿಷಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಪ್ರಕರಣ ಏನು ವಿಚಾರಣೆಯನ್ನ ಎದುರಿಸ್ತಾ ಇದ್ರೆ ಎಲ್ಲೂ ಕೂಡ ಅವ್ರಿಗೆ ಒಂದು ಪಶ್ಚಾತ್ತಾಪ ಇಲ್ಲ. ನಾನೇನೋ ದೊಡ್ಡ ತಪ್ಪು ಮಾಡಿದೀನಿ, ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಯಾವ ಮುಖಭಾವವೂ ಇಲ್ಲದೆ ಯಾವ ಬಾಡಿ ಲ್ಯಾಂಗ್ವೇಜ್ ಕೂಡ ತೋರಿಸ್ತಾ ಇಲ್ಲ. ಕೂದಲನ್ನ ಸರಿ ಮಾಡ್ಕೋತಾ ಇದ್ರೆ ಮತ್ತೆ ಕಾಲ್ ಮೇಲೆ ಕಾಲ್ ಹಾಕಕ್ ಗೊತ್ತಿದ್ದಾರೆ. ನಾನೊಬ್ಬ ದೊಡ್ಡ ಸೂಪರ್ ಸ್ಟಾರ್. ಸಿನಿಮಾಗಳಲ್ಲಿ ನೋಡ್ಬೋದು ಏನು ಹೀರೋಯಿಸಮ್ ತೋರಿಸೋ ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಅಥವಾ ಇನ್ನೆಲ್ಗೂ ಹೋದಾಗ ಏನು ಹೀರೋ ಯಾವ ರೀತಿ ನಡ್ಕೊಳ್ತಾರೆ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ನಾನೊಬ್ಬ ಸೂಪರ್ ಸ್ಟಾರ್, ನಾನೊಬ್ಬ ಹೀರೋ ಅನ್ನುವ ರೀತಿಯಲ್ಲೇ ಏನು ಸಲ್ಮಾನ್ ಖಾನ್ ಕುಳಿತಿರುವ ಭಂಗಿ ಮತ್ತೆ ಅವರ ಬಾಡಿ ಲ್ಯಾಂಗ್ವೇಜ್ ಗಳನ್ನ ನೋಡ್ಬೋದು ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಆನಂದ್.